ಅಲ್ಲಿ ಬಂದಿರೋರೆಲ್ಲ ಸೂಟ್ ಬೂಟ್ ಹಾಕೊಂಡು ಬಂದಿದ್ರು, ಚಂದ ಬಟ್ಟೆ ಹಾಕೊಂಡ್ ಬಂದಿದ್ರು. ಮತ್ತು ಕ್ಯಾಲಿಫೋರ್ನಿಯಾ ದೇಶದ ಪ್ರಜೆಗಳೆಲ್ಲ ಬಹಳ ದೊಡ್ಡ ಚಂದ ರೆಡಿಯಾಗಿ ಬಂದಿದ್ರು. ಅಪ್ಪರ್ ಬಹಳ ಸಿಂಪಲ್, ಒಂದು ಕೊಳ್ಳಾಗ ಟವೆಲ್ ಹಾಕೊಂಡು ಕೈಯಾಗ ಒಂದು ಹೂವ ಇಟ್ಕೊಂಡು ಅಲ್ಲಮನ ಏಕದೇವೋಪಾಸನೆ ಬಗ್ಗೆ 45 ನಿಮಿಷ ಮಾತಾಡಿದ್ರು. ಅದು ಮುಗಿದ ಮೇಲೆ ವೇದಿಕೆ ಮೇಲಿದ್ದ ಒಬ್ಬ ಗಣ್ಯ ವ್ಯಕ್ತಿ ಅವ್ರಿಗೆ ಕೇಳ್ದ, ಅಪ್ಪರ ಹರಿದಿದ್ದ ಬಟ್ಟೆ ಹಾಕೊಂಡ್ ಬಂದಿರಿ ನೀವು, ಎಲ್ಲಿ ಹರಿದದ ಅಂತಂದ್ರು. ಇಲ್ಲಿ ಮ್ಯಾಗ ಸೈಡ್ ಇಲ್ಲಿ ಹರಿದದ್ರಿ ಬಟ್ಟಿ, ಆ ಬಟ್ಟಿ ಹಾಕೊಂಡ್ ಬಂದಿರಿ, ಚಲೋ ಬಟ್ಟಿ ಏನಾರ ಕೊಡ್ಲೇನು ಅಂತ ಘನ ವ್ಯಕ್ತಿಗಳು ಕೇಳಿದ್ರು. ಅಪ್ಪರ್ ಏನ್ ಉತ್ತರ ಕೊಡ್ಬೇಕು? ಅವ್ರಂದ್ರು, ಅಲ್ಲಪ್ಪ, ಇಷ್ಟು ದೊಡ್ಡ ಅಂಗಿ ಒಳಗ ಎಲ್ಲಾ ಕಡೆ ಚಲೋ ಐತಿ, ಎಲ್ಲಾ ಕಡೆ ಚಲೋ ಬಿಟ್ಟು ಸಣ್ಣ ಹರಿದಿದ ಕಡೆ ನಿಂದ ಧ್ಯಾನ ಹೋಗೈತಲ್ಲ, ಹರಿದಿದ್ದು ಬಿಟ್ಟು ಬಿಡು, ಚಲೋ ಇದ್ದಿದ್ದು ನೋಡಿ ಬಿಡು, ಬದುಕು ಚಂದ ಆಗಿಬಿಡ್ತದ ಅಂದ್ರ. ಹಂಗ ನಮ್ಮ ಜೀವನದೊಳಗನು ಹರಿದಾವ್, ನಮ್ಮ ಜೀವನನು ಒಂದಿಷ್ಟು ತೂತ್ ಬಿದ್ದಾವ್, ನಮ್ ಜೀವನದಾಗ ಒಂದಿಷ್ಟು ಅವು ಇವು ಆಗ್ಯಾವ್. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂತ ಕುಂತ್ವಿ ಅಂದ್ರೆ ಜೀವನ ಆಗೋದಿಲ್ಲ. ಹರಿದಿದ್ದನ್ನು ಬಿಡುದು ಸುತ್ತಮುತ್ತಲ ಏನ್ ಒಂದಿಷ್ಟು ಚಂದ ಐತ್ ಅದನ್ನ ಸ್ವೀಕಾರ ಮಾಡಿ ಬದುಕಿದ್ರ ನಮ್ಮದು ಸಿದ್ದೇಶ್ವರ ಅಪ್ಪರಂಗ ಬದುಕಾಗ್ತೈತಿ ಅಂತ ಅದನ್ನ ನೋಡಿ ನಾನು ಕಲ್ತಿದ್ದೆ. ಅವ್ರು ಪ್ರತಿ ಮಾರ್ಗದೊಳಗ ನಮಗ ಆದರ್ಶರು. ನನಗಂತರೂ ಅವರು ನನಗೆ ಯಾರಾದ್ರೂ ಕೇಳಿದ್ರ ನಿಮಗ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದ್ರ, ಸ್ವಚ್ಛತೆಯಿಂದ ಮನಸ್ಸು ಮುಟ್ಕೊಂಡು ಹೇಳೋದು ನಮ್ಮ ನಾಡು ಕಂಡ ಶತಮಾನದ ಸಿದ್ದೇಶ್ವರ ಅಪ್ಪರ ನಮಗೂ ದೊಡ್ಡ ಇನ್ಸ್ಪಿರೇಷನ್ ಅನ್ನೋದು ನಾನು ಯಾವಾಗ್ಲೂ ಹೇಳ್ತೀನಿ. ಆದ್ರ ಅವರನ್ನ ಇನ್ನೊಬ್ಬರಿಗೆ ಹೋಲಿಸೋದಾಗ್ಲಿ, ಅವರನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದಾಗ್ಲಿ ಸಾಧ್ಯನೇ ಇಲ್ಲ. ಅವರಂಗ ಸ್ವಾಮಿಗಳಾಗ್ಲಿ ಅವರಂತ ಸಂತರಾಗ್ಲಿ ಜಗತ್ತಿನೊಳಗೆ ಸಿಗೋದಿಲ್ಲ. ಹೋಲಿಕೆ ಬಿಟ್ಟು ಅವರು ಹೆಂಗ್ ದಾರಿಗೆ ನಡೆದಾರ ಆ ದಾರ್ಯಾಗ ನಡೆಯೋ ಪ್ರಯತ್ನ ಮಾಡೋನು. ಅವ್ರಂಗ ಆಗ್ತೀವಂತಲ್ಲ, ಅವ್ರ ದಾರ್ಯಾಗ ನಡೆಯೋ ಪ್ರಯತ್ನ ಮಾಡೋನು. ಈ ಜಗತ್ತ ಅವ್ರು ಹೇಳ್ದಂಗ ಇದೊಂಥರ ಹೂದೋಟ ಇದ್ದಂಗೆ ಸಾಕ್. ಇದ್ರೊಳಗ ಮುಳ್ಳು ಅದಾವು, ಗುಲಾಬಿ ಹೂವಾನು ಅದಾವು, ತಿಪ್ಪಿನೂ ಅದ, ಕೆಸರಿನೂ ಅದ. ಆದ್ರ ಹೂವಾನಷ್ಟೇ ತಗೊಂಡ್ ಹೋಗ್ಬಿಟ್ರೆ ಬದುಕ್ ಚಂದ ಇರ್ತೈತಿ. ತಿಪ್ಪೈತಲ್ಲ ಅಂತ ಕೆಳಗ ಹುಳ ಬಿಟ್ಕೊಂಡ್ರೆ ಬದುಕ್ ಕೆಟ್ಟ ಹೋಗ್ತದ. ಸಾಧ್ಯ ಆದಷ್ಟು ಪ್ರೀತಿ ಹಂಚುನು, ಯಾರನ್ನೂ ದ್ವೇಷ ಮಾಡದೆ, ಇನ್ನೊಬ್ಬರು ಕಾಲು ಎಳಿದೆ, ಯಾವ ಬೆಳ್ಯಾಕತ್ತ ನಾವ್ ಚಂದ ಬೆಳಿಲಿ, ಯಾವ ಆರಾಮದ ನಾವ್ ಆರಾಮಿರ್ಲಿ, ಅವನು ಆರಾಮಿರ್ಲಿ ನಾನು ಆರಾಮಿರ್ತೀನಿ ಅನ್ಕೊಂಡ್ರ ತಾಳಿಕೋಟಿ ಆರಾಮಿರ್ತದ, ಎಲ್ಲರೂ ಆರಾಮಿರ್ತೀವಿ. ಹಂಗ ಇನ್ನೊಬ್ಬರನ್ನ ಪ್ರೀತಿಸುವ ಗುಣ ಇವತ್ತು ಅಪ್ಪರ್ ನುಡಿ ನಮನ ಕಾರ್ಯಕ್ರಮದೊಳಗೆ ನಾವು ಶಪಥ ಮಾಡ್ಕೊಳ್ಳೋಣ ಅಂತ ಹೇಳಿ ತಮಗೆಲ್ಲಾ ಖಾಸ್ಕತನ ಸಿದ್ದೇಶ್ವರ ಅಪ್ಪರ ಚಿಂತನೆಗಳು ಸಿಗಲಿ ಅಂತ ಆಶಿಸಿ ನನ್ನೆರಡು ಮಾತಿಗೆ ವಿರಾಮಿಸ್ತೀನಿ. ಶರಣಾರ್ಥಿ.